ಹಾಯ್ ಫ್ರೆಂಡ್ಸ್, ಇವತ್ತು ಗೆಣಸನ್ನ ನಾಟಿ ಮಾಡೋಕ್ಕೆ ಅಂತೇಳಿ ಈ ಥರ ಬೆಡ್ಸ್ ಮಾಡ್ಕೊಂಡಿರೋದು. ಎಲ್ಲ ಕಡೆ ಡ್ರಿಪ್ ಅರೇಂಜ್ಮೆಂಟ್ಸು ನೋಡ್ಕೊಬೇಕಾಗಿದೆ ನಾಟಿ ಮಾಡೋಕ್ಕೆ ಮುಂಚೆ. ಆದರೆ ಎಷ್ಟೊಂದು ಸತಿ ನಾವಿಲ್ಲಿ ಪೈಪ್ನ ರೀಯೂಸ್ ಮಾಡ್ಕೊತಾ ಇರೋದು, ಆಲ್ರೆಡಿ ಡ್ರಿಪ್ ಪೈಪ್ ರೆಡಿ ಇರೋ ಅಂಥದ್ದನ್ನ ರೀಯೂಸ್ ಮಾಡ್ಕೊತಾ ಇರೋದು. ಆದರೆ ಕೆಲವೊಂದು ಸತಿ ಏನಾಗಿರುತ್ತೆ, ನಾವು ತುಂಬ ದಿನ ಯೂಸ್ ಮಾಡಿಲ್ಲ ಅಂದಾಗ ಈ ಥರ ಬ್ಲಾಕ್ ಆಗಿರ್ತವೆ ನೋಡಿ. ಇಲ್ಲಿ ನೀರು ಬೀಳ್ತಿದೆ ಚೆನ್ನಾಗಿ, ಅದೇ ಥರ ಇಲ್ಲಿ ಹೋಲ್ ಇದೆ, ಆದರೆ ನೀರು ಬೀಳ್ತಾ ಇಲ್ಲ, ಅಂದರೆ ಡ್ರಾಪ್ ಆಗ್ತಾಯಿಲ್ಲ. ಸೊ ಇದನ್ನು ನಾವೇನು ಮಾಡ್ಬೋದು ಅಂತ ನಿಮ್ಗೆ ಏನಾದರೂ ಐಡಿಯಾಸ್ ಇದ್ದರೆ ತಿಳಿಸಿ. ಮತ್ತು ಇದನ್ನು ಕೆಲವರು ಪಿನ್ನಲ್ಲಿ ಚುಚ್ಚಿದ್ರೆ ಸರಿ ಹೋಗುತ್ತೆ ಅಂತ ಅನ್ಕೋತೀವಿ. ಆದರೆ ಪಿನ್ನಲ್ಲಿ ಚುಚ್ಚೋದು ಈ ಥರ ಪ್ರಾಬ್ಲಮ್ಮು ಆಗುತ್ತೆ, ಅಂದರೆ ಹೆಚ್ಚಿಗೆ ನೀರು ಬರೋವಂಥದ್ದು ಫೋರ್ಸಾಗಿ ಬಂದು ಈ ಥರ ಹರ್ಕೊಂಡು ಹೋಗ್ಬಿಡುತ್ತೆ. ಸೊ ಇದಕ್ಕೇನಾದರೂ ಒಂದು ಟೆಕ್ನಿಕ್ ಇದೆಯಾ ನಿಮ್ಮ ಹತ್ರ? ಅಥವಾ ಇಲ್ಲಿ ನಮ್ಮ ರೈತರೇ ಒಂದಷ್ಟು ಟಿಪ್ಸ್ ಕಂಡ್ಕೊಂಡಿದ್ದಾರೆ, ನೋಡೋಣ ಈಗ ಏನು ಮಾಡ್ಬೋದು ಅಂತ. ನೋಡಿ, ಹಿಂಗೆ ಜಸ್ಟು ಒಂದು ಕಲ್ಲಲ್ಲಿ ಅದಕ್ಕೆ ಪ್ರೆಷರಾಗಿ ಒಂಚೂರು ಹೊಡೆದಾಗ ಈ ಥರ ಬೀಳಕ್ಕೆ ಶುರು ಆಗ್ತಿದೆ. ಸೊ ಇಲ್ಲಿ ಹಾಗೇ ಕಟ್ಟಿರುತ್ತಲ್ವ, ಏನಾದರೂ ಕಟ್ಟಿ ಬ್ಲಾಕ್ ಆಗಿರೋದು ಸ್ವಲ್ಪ ಮಣ್ಣೇ ಹೋಗಿರುತ್ತೆ ಒಳಗಡೆ, ಅದು ಪುಡಿ ಪುಡಿಯಾಗಿ ಬ್ಲಾಕೇಜ್ ಎಲ್ಲ ಕ್ಲಿಯರ್ ಆಗುತ್ತೆ ಅನಿಸುತ್ತೆ. ನೋಡ್ಬೋದು ನೀವೀಗಲ್ಲಿ ಡ್ರಿಪ್ ಆಗ್ತಿದೆ, ಅಷ್ಟಾದರೆ ಸಾಕು. ಇದು ಬಿಟ್ಟು ಇನ್ನೂ ಏನಾದರೂ ಸುಲಭದ ಮೆಥಡ್ಸ್ ಇದ್ದರೆ ನೀವು ತಿಳಿಸ್ಬೋದು. ಥ್ಯಾಂಕ್ ಯು.